ನಮಸ್ಕಾರ ರೈತ ಬಂದವರೇ, ನಾನು ವಿಜಯ್ ಕುಮಾರ್ ಪಲ್ಲೇದ್ ಅಂತೇಳಿ ಇಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರ ಎನ್ನುವ ಯಂತ್ರ. ಸಾಮಾನ್ಯವಾಗಿ ರೈತರು, ಈ ಸಣ್ಣ ಹಿಡುವಳಿದಾರಿ ರೈತರು ಕೀಟ ಬಾಧೆ ಅಥವಾ ರೋಗ ಬಾಧೆ ಕಂಡು ಬಂದಾಗ ಸಿಂಪಡಣೆ ಮಾಡುವುದು ವಾಡಿಕೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಅವರು ನ್ಯಾಪ್ಸಾಕ್ ಸ್ಪ್ರೇಯರ್ ಅಂತ ಬರ್ತವೆ ಮಾರ್ಕೆಟಲ್ಲಿ. ಅದು ಬೆನ್ನು ಹಿಂದ್ಗಡೆ ಹಾಕೊಂಡು ಅವರು ಕೈಲೇ ಎಡಗಡೆ ಒಂದು ಕೈಲಿ ಹೊಡಿತಾ ಇರ್ತಾರೆ, ಬಲಗಡೆ ಲಾನ್ಸ್ ಹಿಡಿದು ಅವರು ಕೀಟನಾಶಕ ದ್ರಾವಣವನ್ನು ಸಿಂಪಡಣೆ ಮಾಡ್ತಾ ಇರ್ತಾರೆ. ಆ ತರ ಮಾಡೋ ನಿಟ್ಟಿನಲ್ಲಿ ಏನಾಗ್ತದೆ ಅಂದ್ರೆ, ನಾವು ಡ್ರಡ್ಜರಿ ಅಂತೀವಿ, ದಣಿವು, ಕೂಲಿ ಆಳುಗಳ ದಣಿವು ಜಾಸ್ತಿ ಆಗ್ತದೆ. ಯಾಕಂದ್ರೆ ಅವನು ಏನು ಸಿಂಪಡಣೆ ಮಾಡ್ತಾ ಇರ್ತಾರಲ್ಲ ಕೂಲಿ ಆಳು, ಅವರು ಕಂಟಿನ್ಯೂಸ್ ಆಗಿ ಕೈ ಹ್ಯಾಂಡಲ್ ಹೊಡಿಬೇಕಾಗತ್ತೆ. ಒಂದು 10 ರಿಂದ 15 ನಿಮಿಷ ಹೊಡೆದ್ಮೇಲೆ ಬೇನಾಗುತ್ತೆ. ಆ ದಣಿವಿಂದ ಅವನೇನ್ ಮಾಡ್ತಾನೆ, ಮತ್ತೆ ಒಂದು 10-15 ನಿಮಿಷ ರೆಸ್ಟ್ ಮಾಡಿ ಮತ್ತೆ ತನ್ನ ಸಿಂಪಡಣೆ ಕಾರ್ಯವನ್ನು ಮುಂದುವರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತದನಂತರ ಏನ್ ಬಂದು, ಇದಕ್ಕೆ ಹಿಂದೆ ಇಂಜಿನ್ ಆಪರೇಟೆಡ್, ಪೆಟ್ರೋಲ್ ಇಂಜಿನ್ ಆಪರೇಟೆಡ್ ಸ್ಪ್ರೇಯರ್ಸ್ ಬಂದು, ಇಂಧನದಿಂದ ಚಲಿಸುವ ಸ್ಪ್ರೇಯರ್ಸ್. ಬಟ್ ಅವುಗಳು ಏನಾಗ್ತದೆ ಅಂದ್ರೆ, ನೀವು ಇಂಧನ ಹಾಕ್ಬೇಕಾಗ್ತದೆ. ಪ್ರತಿ ಬಾರಿ ತಾವು ಏನಾದ್ರು ಸಿಂಪಡಣೆ ಮಾಡ್ಬೇಕಾದ್ರೆ ತಾವು ಇಂಧನ ಹಾಕ್ಬೇಕು. ಪೆಟ್ರೋಲ್ ಅಥವಾ ಕೆಲವೊಂದು ಕೆರೋಸಿನ್ ಇಂಜಿನ್ ಆಪರೇಟೆಡ್ ಸಿಂಪಡಣೆ ಯಂತ್ರಗಳು ಇದಾವೆ. ಅವುಗಳಿಗೆ ಇಂಧನ ಹಾಕಿ ತಾವು ಇಂಜಿನ್ ಸ್ಟಾರ್ಟ್ ಮಾಡಿ ಸಿಂಪಡಣೆ ಮಾಡ್ಬೇಕಾಗ್ತದೆ. ಅಲ್ಲೇನಾಗುತ್ತೆ, ಖರ್ಚು ಜಾಸ್ತಿ ಆಗ್ತದೆ. ಯಾಕಂದ್ರೆ ನೀವು ಇಂಧನ ಖರೀದಿ ಮಾಡಿ ಹಾಕ್ಬೇಕು, ಮತ್ತು ಅದು ವಾಯು ಮಾಲಿನ್ಯ ಆಗ್ತದೆ. ಇಂಧನ ಸುಟ್ಟೋದ್ರಿಂದ ನಮ್ಗೆ ವಾಯು ಮಾಲಿನ್ಯ ಆಗ್ತದೆ. ಈ ರೀತಿ ಇಂಧನ ಬಳಕೆ ಮಾಡೋದ್ರಿಂದ ಖರ್ಚು ಜಾಸ್ತಿ ಆಗ್ತದೆ ಮತ್ತು ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಆಗೋದನ್ನು ಒಂದು ದುಷ್ಪರಿಣಾಮಗಳಾಗ್ತವೆ ಇದರಲ್ಲ. ಈ ಎರಡೂ ಇವುಗಳನ್ನ ನೋಡ್ಕೊಂಡು ಸಣ್ಣ ರೈತ ಬಾಂಧವರಿಗೆ, ಹಿಡುವಳಿದಾರರಿಗೆ ಇದೊಂದು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರವನ್ನು ನಮ್ಮ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಇದನ್ನು ತಯಾರಿಸಲಾಗಿದೆ. ಏನಂದ್ರೆ, ನಮ್ಮ ಭಾಗದಲ್ಲಿ ನೀವು ನೋಡಿರ್ಬೋದು, ಯಥೇಚ್ಛವಾಗಿ ಸೂರ್ಯನ ಬಿಸಿಲು ಇದೆ ನಮ್ಗೆ. ಅಂದ್ರೆ ಆ ಸೌರಶಕ್ತಿನ ನಾವು ಉಪಯೋಗ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಿಬಿಟ್ಟು, ಸೌರ ಫಲಕಗಳ ಮುಖಾಂತರ ವಿದ್ಯುತ್ ಉತ್ಪಾದನೆ ಮಾಡಿ, ಆ ವಿದ್ಯುತ್ತನ್ನು ನಾವು DC ಮೋಟಾರ್ ಚಲಿಸಿ ಸಿಂಪಡಣೆ ಮಾಡೋದ್ರಿಂದ ಏನಾಗ್ತದೆ, ನಾವು ಇಂಧನ ಬಳಕೆ ಮಾಡ್ಕೊಳ್ಳಾರ್ದೇ ಉಚಿತವಾಗಿ ಹೇರಳವಾಗಿ ದೊರೆಯುವಂತ ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಿ, ಮೋಟಾರ್ ರನ್ ಮಾಡಿ, ಆ DC ಪಂಪ್ ರನ್ ಮಾಡಿ ನಾವು ಸಿಂಪಡಣೆ ಮಾಡ್ಬೋದು. ಇದರಿಂದ ಪರಿಸರ ಮಾಲಿನ್ಯ ತಗ್ಗಿಸ್ಬೋದು ಮತ್ತು ಖರ್ಚು ಕಡಿಮೆ ಮಾಡ್ಬೋದು, ಮತ್ತು ನಮ್ಮಲ್ಲಿ ಹೇರಳವಾಗಿ ಇರುವಂತಹ ಸೌರಶಕ್ತಿಯನ್ನು ಬಳಕೆ ಮಾಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಇದನ್ನು ವಿನ್ಯಾಸ ಮಾಡಿ ಅಭಿವೃದ್ಧಿ ಪಡಿಸಿದ್ದೀವಿ. ಇದು ಈಗ ಮಾರ್ಕೆಟ್ ಕೂಡ ಲಭ್ಯವಿದೆ. ತಾವು ಇದರ ಕಾರ್ಯಕ್ಷಮತೆಯನ್ನು ತಾವು ನೋಡಬಹುದು. ಇದು 6,000 ರೂಪಾಯಿ ಆಗ್ತದೆ. ಇದರ ಆರಾಮಿ ಅಗ್ರೋಟೆಕ್ ಅಂತೇಳಿ ನಮ್ಮ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಯವರೇ ನಮ್ಮ ಮಾರ್ಗದರ್ಶನದಲ್ಲಿ ಇದನ್ನ ಮಾಡಿದ್ರು 2014ರಲ್ಲಿ. ಅವರು ತದನಂತರ ತಮ್ಮ ಎಲ್ಲ ಶಿಕ್ಷಣ ಮುಗಿದ ನಂತರ ಅವರು ರಾರಾವಿ ಅಗ್ರೋಟೆಕ್ ಅಂತೇಳಿ ಒಂದು ಫರ್ಮ್ ಓಪನ್ ಮಾಡಿದ್ದಾರೆ. ಅವರು ಡಾಕ್ಟರ್ ಯಲ್ಲಪ್ಪ ಅಂತೇಳಿ ನಮ್ಮ ವಿದ್ಯಾರ್ಥಿ, ಈಗ ಅವರು ಸಹಾಯಕ ಪ್ರಾಧ್ಯಾಪಕರಿದ್ದಾರೆ. ಅವರು ಒಂದು ಫರ್ಮ್ ಓಪನ್ ಮಾಡಿದ್ದಾರೆ. ಅವರು ಮೊಬೈಲ್ ನಂಬರ್ ತಮ್ಮ ಕೊಡ್ತೀನಿ, ತಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಸಿಂಪಡಣೆ ಯಂತ್ರ ಯಾರಾದ್ರೂ ರೈತ ಬಂದವರು ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ತಾವು ಖರೀದಿ ಮಾಡಬಹುದು. ಬಿಸಿಲು ಬಂದ್ಕೂಡ್ಲೆ ಹಂಗೆ ಇದ್ರಲ್ಲಿ ಏನಿದೆ ಅಂದ್ರೆ, ಬಿಸಿಲು ಬಂದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಬಟ್ ಮೋಡ ಕವಿದ ವಾತಾವರಣ ಇದ್ದಾಗ ಏನ್ ಮಾಡೋದು ಅನ್ನೋದೊಂದು ಸಂಶಯ ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಬ್ಯಾಟ್ರಿ ಕೂಡ ಕೊಟ್ಟಿದ್ದೀವಿ. ಅದು ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರ್ತದೆ. ಬಿಸಿಲಿದ್ದಾಗ ಬ್ಯಾಟ್ರಿ ಕಂಟಿನ್ಯೂಸ್ ಆಗಿ ಚಾರ್ಜ್ ಆಗ್ತಾ ಇರ್ತದೆ, ಮೋಟರ್ ಪಂಪ್ ಮತ್ತೆ ತಿರುಗ್ತಾ ಇರ್ತದೆ. ಆ ಬ್ಯಾಟ್ರಿಯಿಂದ ಯಾವಾಗಾದ್ರೂ ನಿಮಗೆ ಮೋಡ ಕವಿದ ವಾತಾವರಣ ಇದ್ರೆ ಇದು ಸಿಂಪಡಣೆ ನಾವು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಸಿಂಪಡಣೆ ನಿಂದಿರೋದು ಅವಶ್ಯಕತೆ ಇರೋದಿಲ್ಲ. ಈ ಸಿಂಪಡಣೆ ಯಂತ್ರದ ಲಭ್ಯತೆ ಬಗ್ಗೆ ಯಾರು ರೈತ ಬಾಂಧವರಿಗೆ ಬೇಕಾಗಿತ್ತಂದ್ರೆ ನನ್ನ ಮೊಬೈಲ್ ನಂಬರ್ ತಗೊಳ್ಳಿ, 9844544007 984445440007. ವಿಜಯ್ ಕುಮಾರ್ ಪಲ್ಲೇದ್, ಪ್ರಾಧ್ಯಾಪಕರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ನನ್ನನ್ನಾದ್ರೂ ಸಂಪರ್ಕಬಹುದು. ಅಥವಾ ಈ ರಾರಾವಿ ಅಗ್ರೋಟೆಕ್ ನ ಡಾಕ್ಟರ್ ಯಲ್ಲಪ್ಪ ಅನ್ನೋರ್ನ ತಾವು ಸಂಪರ್ಕಿಸಬಹುದು. ಅವರು ನಿಮಗೆ ಅದನ್ನ ಸಪ್ಲೈ ಮಾಡ್ತಾರೆ. 97316 99345
9731699345 ಎಲ್ಲಪ್ಪ ಇವರನ್ನು ಸಂಪರ್ಕಿಸಿದ್ರು ಕೂಡ ಅವರು ತಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮತ್ತು ಸಪ್ಲೈ ಮಾಡ್ತಾರೆ. ತುಂಬ ಧನ್ಯವಾದಗಳು ರೈತ ಬಂದವರಿಗೆ.